ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಲೂಸ್ ಟಾಕ್ ಬಸವರಾಜ್. ನಾನು ಕೀರ್ತಿಶ್ರೀ. ಒಮ್ಮೆ ಶಾಸಕರಾಗಿ ಆಯ್ಕೆಯಾದರೆ ಸಾಕು ಅಂತ ಎಷ್ಟೋ ಜನ ಕಾತರದಿಂದ ಕಾಯ್ತಿರ್ತಾರೆ. ಆದರೆ ಜನ ಶಾಸಕರಾಗಿ ಆಯ್ಕೆ ಮಾಡಿದ ಬಳಿಕ ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡಿದ್ರೆ ಜನ ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ಹೀಗೆ ಒಂದು ಬಾರಿ ಶಾಸಕರಾಗಿ ಆಯ್ಕೆಯಾಗಿರೋ ಒಬ್ಬ ಶಾಸಕ ಮಾತ್ರ ಅಧಿಕಾರ ಶಾಶ್ವತ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದಾರೆ. ಯಾರು ಆ ಶಾಸಕರು? ದಿನ ಬೆಳಗಾದ್ರೆ ಸುದ್ದಿ ಆಗೋದ್ಯಾಕೆ ಅಂತ ತೋರಿಸ್ತೀವಿ ನೋಡಿ. ಶಿವಗಂಗಾ ಬಸವರಾಜ್ ಈ ಹೆಸರು ಕೇಳಿದ್ರೆ ಇಡೀ ರಾಜ್ಯದ ಜನರ ಮುಂದೆ ಬರೋದೇ ಒಬ್ಬ ವಿವಾದಾತ್ಮಕ ವ್ಯಕ್ತಿಯ ಚಿತ್ರಣ. ಅಷ್ಟರ ಮಟ್ಟಿಗೆ ಶಿವಗಂಗಾ ಬಸವರಾಜ್ಗೂ ವಿವಾದಾತ್ಮಕ ಹೇಳಿಕೆಗಳಿಗೂ ನಂಟು ಬೆಸೆದುಕೊಂಡಿದೆ. ನಾನೇನು ಮಾತಾಡ್ತಿದ್ದೇನೆ, ನಾನು ಯಾವ ಸ್ಥಾನದಲ್ಲಿದ್ದೇನೆ, ನಾನು ಮಾತನಾಡಿದ್ರೆ ನಮ್ಮ ಕ್ಷೇತ್ರದ ಜನರ ಮರ್ಯಾದೆ ಹಾಳಾಗಲ್ವಾ ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದಂತೆ ಬಾಯಿಗೆ ಬಂದಂತೆ ಮಾತನಾಡೋ ಮೂಲಕ ಶಿವಗಂಗಾ ಬಸವರಾಜ್ ಅನ್ನೋ ಹೆಸರಿನ ಬದಲಿಗೆ ಹರಕುಬಾಯಿ ಬಸವರಾಜ್ ಅನ್ನೋ ಅನ್ವರ್ಥನಾಮವನ್ನ ಅನಾಮತ್ತಾಗಿ ಪಡೆದುಕೊಂಡಿದ್ದಾರೆ ಈ ಒನ್ ಟೈಮ್ MLA. ಶಿವಗಂಗಾ ಬಸವರಾಜ್ ಮಾತನಾಡಿದ್ರೆ ಬೇಡದ ವಿವಾದ ಸೃಷ್ಟಿ. ಸಿಎಂಗೂ ಡೋಂಟ್ ಕೇರ್, ಹೈಕಮಾಂಡ್ಗೂ ಬೆಲೆ ಇಲ್ವಾ? ಶಿವಗಂಗಾ ಬಸವರಾಜ್ ದಾವಣಗೆರೆ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದ ಚನ್ನಗಿರಿ ಕ್ಷೇತ್ರದ ಶಾಸಕ. 2023ರಲ್ಲಿ ಬದಲಾದ ಕಾಲಘಟ್ಟದಲ್ಲಿ ಚನ್ನಗಿರಿ ಮಾಜಿ ಶಾಸಕ ವಡ್ನಾಳ್ ರಾಜಣ್ಣನಿಗೆ ವಯಸ್ಸಿನ ಕಾರಣಕ್ಕೆ ಟಿಕೆಟ್ ತಪ್ಪಿತ್ತು. ಹೊಸಬರಿಗೆ ಅವಕಾಶ ನೀಡಬೇಕು ಅನ್ನೋ ಕಾರಣಕ್ಕೆ ಯಾರ್ಯಾರಿಗೋ ಅದೃಷ್ಟ ಕೈಕೊಟ್ಟು ಶಿವಗಂಗಾ ಬಸವರಾಜ್ ವರಿಸಿತ್ತು. ಕಾಂಗ್ರೆಸ್ ಟಿಕೆಟ್ ಸಿಕ್ಕಷ್ಟೇ ವೇಗದಲ್ಲಿ ಶಿವಗಂಗಾ ಬಸವರಾಜ್ MLA ಕೂಡ ಆಗಿ ಹೋದ್ರು. ಅಲ್ಲಿಂದ ಶುರುವಾಯ್ತು ನೋಡಿ ಈ ಒನ್ ಟೈಮ್ MLA ರಂಪಾಟ. ಏತ ಬಾಯ್ ಬಿಟ್ರೆ ಅಲ್ಲೊಂದು ವಿವಾದ ಸೃಷ್ಟಿಯಾಗುತ್ತೆ. ಅಷ್ಟರ ಮಟ್ಟಿಗೆ ಲಂಗುಲಗಾಮಿಲ್ಲದೆ ತಮ್ಮ ನಾಲಿಗೆ ಹರಿಬಿಡೋ ಮೂಲಕ ರಾಜ್ಯದಲ್ಲಿ ಫೇಮಸ್ ಆಗಿದ್ದಾರೆ ಶಿವಗಂಗಾ ಬಸವರಾಜ್. ಇವರ ಬಾಯಿಂದ ಉದುರು ಅಣಿಮುತ್ತುಗಳನ್ನ ಕೇಳಿಸಿಕೊಂಡೋರು ಈ ಕಣ್ಣಲ್ಲಿ ಇನ್ನು ಏನೇನು ನೋಡ್ಬೇಕು ಅಂತ ಕಣ್ಣು ಬಿಟ್ಟು ನೋಡುವಂತಾಗಿದೆ. ಸಿಎಂ ಹೇಳಿದ್ರು ಬಾಯಿಗೆ ಬೀಗ ಬೀಳ್ತಿಲ್ಲ, ಹೈಕಮಾಂಡ್ ಹೇಳಿದ್ರು ಮಾತನಾಡೋದನ್ನ ನಿಲ್ಲಿಸ ಬಂದ್ರೆ ಅರ್ಧರಾತ್ರಿಯಲ್ಲೇ ಕೊಡೆ ಹಿಡಿದಂತೆ ಅನ್ನೋ ಗಾದೆ ಮಾತು ಶಿವಗಂಗಾ ಬಸವರಾಜ್ಗೆ ಸರಿಯಾಗಿ ಹೊಂದುತ್ತೆ ಅಂತ ಖಂಡಿತವಾಗಿ ಹೇಳಬಹುದು. ಸಾಮಾನ್ಯವಾಗಿ ಯಾರೇ ಜನಪ್ರತಿನಿಧಿಯಾಗಿ ಆಯ್ಕೆಯಾದ್ರೂ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಹೀಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಅದರದ್ದೇ ಆದ ನಿಯಮಗಳಿವೆ. ಈ ಶಿವಗಂಗಾ ಬಸವರಾಜ್ ಅನ್ನೋ ಹುಂಬತನದ ವ್ಯಕ್ತಿ ಸಾಮಾನ್ಯವಾಗಿ ಯಾರೇ ಸಂಸದರಾಗಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರದ ವೇಳೆ ಯಾವುದೇ ಕಾರಣಕ್ಕೂ ಜೀವಂತ ವ್ಯಕ್ತಿಯ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಿಲ್ಲ. 2023ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಹಲವಾರು ಹೊಸ ಮುಖಗಳು ಆರಿಸಿ ಬಂದಿದ್ದು. ಇದು ಒಳ್ಳೆಯ ಬೆಳವಣಿಗೆ. ಸದನದಲ್ಲಿ 20% ಹೊಸ ಮುಖಗಳಿದ್ದಾವೆ. ಇವರಲ್ಲಿ ಶಿವಗಂಗಾ ಬಸವರಾಜ್ ಕೂಡ ಒಬ್ಬರು. ಶಿವಗಂಗಾ ಬಸವರಾಜ್ಗೂ ಮುನ್ನ ಕೆಲವು ಹೊಸಬರು ಪ್ರಮಾಣ ವಚನ ಸ್ವೀಕಾರದ ವೇಳೆ
ಜೀವಂತ ವ್ಯಕ್ತಿಗಳ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ವೇಳೆ ಸ್ಪೀಕರ್ ಆಗಿ ಪ್ರಮಾಣ ಬೋಧಿಸುತ್ತಿದ್ದ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಈ ರೀತಿ ಮಾಡದಂತೆ ಎಚ್ಚರಿಕೆ ನೀಡಿದರು. ಆದರೆ ಈ ಶಿವಗಂಗಾ ಬಸವರಾಜ್ ಅನ್ನೋ ವ್ಯಕ್ತಿ ಸ್ಪೀಕರ್ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ಡಿ.ಕೆ. ಶಿವಕುಮಾರ್ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಹುಂಬುತನ ಮೆರೆದಿದ್ದ. ಈ ಶಿವಗಂಗಾ ಬಸವರಾಜ್ ಅನ್ನೋ ವ್ಯಕ್ತಿ ಅದ್ಯಾವ ಮಟ್ಟಿಗೆ ವ್ಯಕ್ತಿ ಪೂಜೆ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿಯಿಂದ ಪೂಜಿಸ್ಕೊಳ್ಳೋರೆ ಚೀಥು ಅಂತ ಉಗಿಯೋ ಮಟ್ಟಕ್ಕೆ ವ್ಯಕ್ತಿ ಪೂಜೆ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಆಗಿರೋ ಡಿ.ಕೆ. ಶಿವಕುಮಾರ್ ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷ ಪೂಜೆ ಮಾಡಿ ಅಂತಾರೆ. ಈ ಶಿವಗಂಗಾ ಬಸವರಾಜ್ ಅವರ ಶಿಷ್ಯ ಅಂತ ಹೇಳಿಕೊಂಡು ಡಿಕೆಶಿಗೆ ಕೆಟ್ಟ ಹೆಸರು ಬರೋ ರೀತಿ ಹೇಳಿಕೆ ನೀಡೋ ಮೂಲಕ ಡಿಕೆಶಿ ಜೊತೆಗೆ ಪಕ್ಷಕ್ಕೂ ಮುಜುಗರ ತರಿಸ್ತಾ ಇದ್ದಾರೆ. ಈತ ಅದ್ಯಾವ ಪರಿ ಹೊಗಳು ಬಟನಾಗಿ ತಯಾರಾಗ್ತಿದ್ದಾನೆ ಅಂತ ನೀವೇ ನೋಡಿ. ಇಲ್ಲ ಡಿಸೆಂಬರ್ ಒಳಗೆ ಬರೆದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರೆದಿಟ್ಕೊಳ್ರಿ. ನಾವು ಕಷ್ಟಪಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ. ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ, 0 ಇದ್ದಂಥ ನಮ್ಮ ಲೋಕಸಭೆನ 9 ಸ್ಥಾನಕ್ಕೆ ತಂದಿದ್ದೀವಿ. 86 ಇದ್ದಂಥ ವಿಧಾನಸಭೆನ 140ಕ್ಕೆ ತಂದಿದ್ದೀವಿ. ಇತಿಹಾಸ ಸೃಷ್ಟಿ ಮಾಡಿದ್ದೀವಿ, ಸಂಘಟನೆ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಎಲ್ಲ ರೀತಿಯಿಂದನೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಸಮಾಧಾನವಾಗಿದ್ದಾರೆ. ಅದನ್ನೆಲ್ಲ ನೀವು ವೀಕ್ನೆಸ್ ಅನ್ಕೋಬೇಡಿ. ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳು ನೋಡ್ತಾ ಇದೆ. 100ಕ್ಕೆ 100 ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ. ನೀವು ಬರೆದಿಟ್ಕೊಳ್ರಿ, ನಾವು ಬೇಕು ಅಂದರೆ ಇವತ್ತು ರಕ್ತದಲ್ಲಿ ಬರ್ಕೊಡ್ತೀವಿ. ಯಾವಾಗಲೂ ಅವ್ರ ಜೊತೆಗೆ ಇರ್ತೀವಿ. ಅವ್ರು ಎಲ್ಲಿರ್ತಾರೆ ಅಲ್ಲಿ ನಾವು, ಅವ್ರು ಯಾವ ನಿರ್ಧಾರ ತಗೊಂತ ಆ ನಿರ್ಧಾರಕ್ಕೆ ಬದ್ಧ. ಅವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದು ವೇಸ್ಟು. ಯಾಕೆಂದರೆ ಅವರ ಒಂದು ಸಿದ್ಧಾಂತ, ಅವರ ಒಂದು ಸಂಘಟನೆ, ಅವರೊಂದು ಪರಿಶ್ರಮದಿಂದ ಇವತ್ತೆಲ್ಲ ನಾವು ಹೊಸ್ದಾಗಿ ಆಯ್ಕೆ ಆಗಿದ್ದೀವಿ. ಏನೊಂದು 75-80 ಜನ ಇದ್ದೀವಿ ಹೊಸ್ದಾಗಿ ಆಯ್ಕೆ ಆಗಿರೋರು. ಅವ್ರ ಪರಿಶ್ರಮ ಇದೆ, ಅವ್ರ ಅವಶ್ಯಕತೆ ಇದೆ, ಪಾರ್ಟಿ ಮಾಡೇ ಮಾಡುತ್ತೆ ಅನ್ನೋ ಅಚಲವಾದ ನಂಬಿಕೆ ಇದೆ. ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ. ಕೇಳಿಸಿಕೊಂಡ್ರಲ್ಲ ಶಿವಗಂಗಾ ಬಸವರಾಜ್ ಅನ್ನೋ ವ್ಯಕ್ತಿಯ ಮಾತುಗಳನ್ನ. ರಕ್ತದಲ್ಲಿ ಬರೆದು ಕೊಡ್ತೀನಿ, ಡಿ.ಕೆ. ಶಿವಕುಮಾರ್ ಡಿಸೆಂಬರ್ ಒಳಗೆ ಸಿಎಂ ಆಗೋದು ಫಿಕ್ಸ್ ಅಂತ ಹೇಳ್ತಿದ್ದಾನೆ. ನಂತರ ನೀವೇ ದಂಗು ಬಡಿದು ಹೋದ್ರಲ್ವಾ ಅಂತ ಮಾಧ್ಯಮದವರನ್ನೇ ಪ್ರಶ್ನಿಸಿದ್ದಾನೆ. ಅಲ್ಲ ಸ್ವಾಮಿ, ಡಿ.ಕೆ. ಶಿವಕುಮಾರ್ ಡಿಸೆಂಬರ್ಗೆ ಸಿಎಂ ಆಗ್ತಾರೋ ಬಿಡ್ತಾರೋ, ಇಲ್ಲ ಸಿಎಂ ಆಗೋದೇ ಇಲ್ವೋ, ಅದು ಮಾಧ್ಯಮಗಳಿಗೆ ಮುಖ್ಯವೇ ಅನ್ನೋ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲದವರಂತೆ ಮಾತಾಡ್ತೀರಲ್ವಾ? ನಿಮಗೇನಾದ್ರೂ ಮೈ ಮೇಲೆ ಪ್ರಜ್ಞೆ ಇದೆಯೋ ಇಲ್ವೋ ಅಂತ ಅನುಮಾನ ಬಂದ್ರೆ ಅದಕ್ಕೆ ನೀವು ಕಾರಣವೋ ಜನ ಕಾರಣವೋ ಅಂತ ನೀವೇ ಯೋಚನೆ ಮಾಡಿ. ಎಡಬಿಡಂಗಿ ಹೇಳಿಕೆಗಳಿಗೆ ಕೇರ್ ಆಫ್ ಅಡ್ರೆಸ್ ಬಸವರಾಜ್. ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿ ಖಾಲಿ ಇಲ್ಲ, ಸಿಎಂ ಕುರ್ಚಿ ಖಾಲಿ ಇದೆಯಾ? ಚನ್ನಗಿರಿ ಕ್ಷೇತ್ರದಲ್ಲಿ ಅಚಾನಕ್ ಆಗಿ ಟಿಕೆಟ್ ಸಿಕ್ಕು ಅಳಕ್ ಪುಳುಕ್ ಅಂತ ಗೆದ್ದಿರೋ ಶಿವಗಂಗಾ ಬಸವರಾಜ್ ಎಡಬಿಡಂಗಿ ಹೇಳಿಕೆಗಳಿಗೆ ಕೇರ್ ಆಫ್ ಅಡ್ರೆಸ್ ಆಗಿಬಿಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾರೆ ಅಂತ ಪುಂಗೋ ಈ ಶಾಸಕ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ ಅಂತ ಪ್ರಶ್ನೆ ಕೇಳಿದ್ರೆ ಪ್ಲೇಟ್ ಚೇಂಜ್ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿ ಖಾಲಿ ಇಲ್ಲ, ಕುರ್ಚಿ ಖಾಲಿ ಆದಾಗ ಹೊಸಬರ ಪ್ರಶ್ನೆ ಬರುತ್ತೆ ಅಂತ ಹೇಳೋ ಈ ವಯ್ಯ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇದೆ ಅನ್ನೋ ರೀತಿ ಮಾತನಾಡ್ತಾರೆ. ಇಷ್ಟಕ್ಕೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಅವರೇನು ಹೇಳಿದ್ದಾರೆ ಅಂತ ನೀವೇ ನೋಡಿ. ಈಗ ಕೆಪಿಸಿಸಿ ಅಧ್ಯಕ್ಷತನ ಖಾಲಿ ಇಲ್ಲ, ಖಾಲಿ ಇದ್ದಾಗ ಮಾತಾಡೋಣ ವಿಷಯ. ಫುಲ್ ಇದೆ ಅಲ್ಲ, ಖಾಲಿ ಇಲ್ಲ ಅನ್ನಲ್ಲ, ಖಾಲಿ ಆದಾಗ ಅದ್ರ ಹೆಸರು ಬರ್ತದೆ. ಅವಾಗ ಜಾರಕಿಹೊಳಿ ಸಾಹೇಬ್ರು ಆಗ್ಬೋದು, ನಾನು ಆಗ್ಬೋದು, ಬಸವಂತಣ್ಣಗೂ ಅರ್ಹತೆ ಇದೆ, ಅವರು ಆಗ್ಬೋದು. ಕುರ್ಚಿ ಖಾಲಿ ಆದ್ಮೇಲೆ ಯಾರು ಆಗ್ತಾರೆ ಅನ್ನೋದು ತಾವು ಕಾದು ನೋಡೋಣ. ಒಂದ್ಸರಿ ಹೇಳ್ಬಿಟ್ಟಿದೀನಿ, ಆಗ್ಲೆಲ್ಲ ಅದು ರಿಪೀಟ್ ಮಾಡೋದು ಬೇಡ. ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದ್ ಕಾಣ್ರಿ, ಉತ್ತರ ಕೊಡ್ತೀನಿ.
ಟೈಮ್ MLA ಆಗಿರೋ ಈ ಶಿವಗಂಗಾ ಬಸವರಾಜ್ ಮುಂದಿನ ಎಲೆಕ್ಷನ್ ನಡೆದು ರಿಸಲ್ಟ್ ಬರೋ ಹೊತ್ತಿಗೆ MLA ಹಿಂದೆ ಎಕ್ಸ್ ಬರೋ ಹಾಗೆ ಮಾಡಿಕೊಳ್ಳೋ ಲಕ್ಷಣಗಳು ಕಂಡು ಬರ್ತಿವೆ. ದಾವಣಗೆರೆ ಜಿಲ್ಲೆಯ ರಾಜಕಾರಣದಲ್ಲಿ ಶಾಮನೂರು ಕುಟುಂಬ ಎಷ್ಟು ಹಿಡಿತ ಹೊಂದಿದೆ ಅನ್ನೋದು ಗುಟ್ಟಿನ ವಿಚಾರ ಏನಲ್ಲ. ಅಂಥದ್ರಲ್ಲಿ ಈ ಒನ್ ಟೈಮ್ MLA ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಸಿಡಿದೆದ್ದಿದ್ದ. ಈಗಲೂ ಪಕ್ಷಕ್ಕೆ ಭಾರಿ ಮುಜುಗರ ಆಗಿತ್ತು. ಸಿಎಂ ಡಿಸಿಎಂ ಇಬ್ಬರು ಪ್ರತಿಕ್ರಿಯೆ ಕೊಡದೆ ಸುಮ್ಮನಾಗಿದ್ರು. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯಲ್ಲಿ ಭಾರಿ ಬದಲಾವಣೆ ಆಗಿದೆ. ಸಚಿವ SS ಮಲ್ಲಿಕಾರ್ಜುನ್ ವಿರುದ್ಧವೇ ಸಿಎಂಗೆ ಪತ್ರ. ಶಾಮನೂರು ಕುಟುಂಬದ ವಿರುದ್ಧವೇ ಸಿಡಿದಿದ್ದ ಶಾಸಕ. ಶಾಮನೂರು ಶಿವಶಂಕರಪ್ಪ ಹಲವು ದಶಕಗಳ ಕಾಲ ಕಾಂಗ್ರೆಸ್ ಖಜಾಂಚಿಯಾಗಿದ್ರು. ಅದರಲ್ಲೂ ದಾವಣಗೆರೆ ಭಾಗದಲ್ಲಿ ಶಾಮನೂರು ಶಿವಶಂಕರಪ್ಪ ಕುಟುಂಬ ತನ್ನದೇ ಆದ ಹಿಡಿತ ಹೊಂದಿದೆ. ಶಾಮನೂರು ಶಿವಶಂಕರಪ್ಪ ಮಗ SS ಮಲ್ಲಿಕಾರ್ಜುನ್ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಅಲ್ಲದೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಅಂತ ಮಲ್ಲಿಕಾರ್ಜುನ್ ವಿರುದ್ಧವೇ ಶಿವಗಂಗಾ ಬಸವರಾಜ್ ಸಿಡಿದೆದ್ದಿದ್ದು. ಜಿಲ್ಲೆಯಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಪತ್ರ ಕೂಡ ಬರೆದಿದ್ರು. ಇದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಅಲ್ಲದೆ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಗಿತ್ತು. ಈ ಕುರಿತು ಸಿಎಂ ಡಿಸಿಎಂ ಮೌನಕ್ಕೆ ಜಾರೋ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ರು. ಡಿಸೆಂಬರ್ ವರೆಗೂ ಏನೂ ಮಾತನಾಡಲ್ಲ, ಜನವರಿಗೆ ಸ್ಟಾರ್ಟ್. ಹೈಕಮಾಂಡ್ ಸೂಚಿಸಿದ್ರು ಸಿಎಂ ಪಟ್ಟದ ಕುರಿತು ಮಾತು. ಶಿವಗಂಗಾ ಬಸವರಾಜ್ ತಾನೇನು ಮಾತನಾಡ್ತಿದ್ದೇನೆ ಅನ್ನೋದೇ ಗೊತ್ತಿಲ್ಲದಂತೆ ಮಾತಾಡ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಬಗ್ಗೆ ಯಾರು ಮಾತನಾಡಬಾರದು ಅಂತ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಆಗಿ ಹೇಳಿದೆ. ಆದರೆ ಶಿವಗಂಗಾ ಬಸವರಾಜ್ ಮಾತ್ರ ಅದಕ್ಕೆ ನಯಾ ಪೈಸೆ ಬೆಲೆ ಕೊಟ್ಟಿಲ್ಲ. ಓತಪ್ರೋತವಾಗಿ ಮಾತನಾಡೋ ವೇಳೆ ಏನೇನೋ ಹೇಳ್ತಿದ್ದಾರೆ. ಇವರ ಮಾತನ್ನು ಕೇಳಿದ್ರೆ ಈತ ರಾಜಕೀಯ ನಾಯಕನೋ ಇಲ್ಲ ಕಾಮಿಡಿಯನ್ನೋ ಅನ್ನೋ ಡೌಟ್ ಬರುತ್ತೆ. ಡಿಸೆಂಬರ್ ಹೊತ್ತಿಗೆ DK ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿದ ಬಸವರಾಜ್ ಒಂದೇ ಒಂದು ಸೆಕೆಂಡ್ ನಲ್ಲಿ ಎಷ್ಟು ಡಿಸೆಂಬರ್ಗಳು ಬರುತ್ತವೆ ಅಷ್ಟರೊಳಗೆ ಸಿಎಂ ಆಗ್ತಾರೆ ಅಂತ ಹೇಳೋ ಮೂಲಕ ಜಾರಿ ಬೀಳೋಕೆ ಕಾಯ್ತಿರೋರ ಎದುರು ಎಡವಿ ಬೀಳುವಂತ ಎಡವಟ್ಟು ಕೆಲಸ ಮಾಡಿಕೊಂಡಿದ್ದಾರೆ. 5 ವರ್ಷ ಡಿಸೆಂಬರ್ ಇದೆಯಲ್ಲ, ನೀವು ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೂ ಮಾತಾಡಲ್ಲ ವಿಷಯ. ಜನವರಿಯಿಂದ ಮತ್ತೆ ಮಾತಾಡ. DKಶಿ ಭಜನೆ ಮಾಡುತ್ತಾ ಸಮುದಾಯಕ್ಕೆ ಅಪಮಾನ. ಲಿಂಗಾಯತ ಸಚಿವರೆಲ್ಲರ ರಾಜೀನಾಮೆಗೆ ಒತ್ತಾಯ. ಶಿವಗಂಗಾ ಬಸವರಾಜ್ ಅಂತ ಎಡವಟ್ಟು ಮನುಷ್ಯ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಕೊಡ್ತೀವಿ. ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಜಾತಿ ಗಣತಿಗೆ ಮುಂದಾಗಿತ್ತು. ಆಗ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳಾದ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು.
ಇಂಥ ಹೊತ್ತಲ್ಲಿ ಶಿವಗಂಗಾ ಬಸವರಾಜ್ ಅಣಿಮುತ್ತುಗಳನ್ನೇ ಉದುರಿಸಿದ್ರು. ಡಿಕೆ ಶಿವಕುಮಾರ್ ಭಜನೆ ಮಾಡೋ ಆತುರದಲ್ಲಿ ತಮ್ಮದೇ ಸಮುದಾಯದ ವಿರುದ್ಧ ಹೇಳಿಕೆ ನೀಡಿದ್ರು. ಅಲ್ಲದೆ ಸಿದ್ದು ಸರ್ಕಾರದಲ್ಲಿರೋ 7 ಲಿಂಗಾಯತ ಸಚಿವರು ರಾಜೀನಾಮೆ ಕೊಟ್ಟು ಹೊರಬರಲಿ ಅಂತ ಹೇಳಿದ್ರು. ಅವರು ಎಷ್ಟು ಹಿರಿಯರು ಅನ್ನೋದನ್ನ ಗಮನದಲ್ಲಿಟ್ಟುಕೊಳ್ಳದೆ ನಾಲಿಗೆಯನ್ನ ಮೈಲುದ್ದ ಹರಿಬಿಟ್ಟಿದ್ರು. ಆದರೆ ಅದು ನೋಡ್ರಿ, ನಾನು ಯಾಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಅಷ್ಟು ಇಷ್ಟಪಡ್ತೀನಿ, ಯಾವಾಗಲೂ ಅವ್ರ ಪರವಾಗಿ ನಿಲ್ತೀನಿ ಅಂದರೆ, ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತಲೇ ಒಂದು ಸಭೆ ಕರೆದ್ರು. ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು, ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾದ್ರು ಚರ್ಚೆ ಮಾಡಿದ್ದಾರೆ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ. ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು, ಯಾವ ರೀತಿ ನಾವು ರಾಜಕೀಯ ಮಾಡಬೇಕು ಅಂತ. ಈಶ್ವರ್ ಖಂಡ್ರವ್ರು ರಿಸೀವ್ ಮಾಡಲಿಲ್ಲ. ಇದೇ ಚರ್ಚೆ ಕೇಳ್ದಣ್ಣ, ಹಿಂಗೆ ಸೇರಿಸ್ರಿ, ಹಿಂಗೆ ಮಾಡೋಣ, ನಾವು ಒಂದು ಸ್ವಲ್ಪ ಮಾತಾಡೋಣ ಅಂದರೆ ಫೋನ್ ರಿಸೀವ್ ಮಾಡಲ್ಲ. ಯಾವ ರೀತಿ ಚರ್ಚೆ ಮಾಡ್ಬೇಕು ಇವ್ರನ್ನೆಲ್ಲ? 7 ಜನನೂ ಲಿಂಗಾಯತರ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ, ಅವ್ರ ಕೈಯಲ್ಲಿ ಏನು ಕೆಪಾಸಿಟಿ ಇಲ್ಲ, ರಾಜೀನಾಮೆ ಕೊಡಿಸಿ. ಯಾಕೆಂದರೆ ಇಲ್ಲಿ ಅನ್ಯಾಯ ಸಮಾಜಕ್ಕೆ ಆಗ್ತಿದ್ರು ಸಹ ಇಲ್ಲಿವರೆಗೂ ಒಬ್ಬ ಶಾಸಕರುಗಳಿಗೆ ಸಭೆ ಕರೆದು ಚರ್ಚೆ ಮಾಡೋಣ, ನಾಳೆ ದಿನ ನಾವು ಉತ್ತರ ಕೊಡೋಕ್ಕಾಗ್ತದೆ. ಮಠಾಧೀಶರು ಇರ್ತಾರೆ ನಮ್ಮ ಹಿಂದೆ, ನಮ್ಮ ತಂದೆ ಜಾಗದಲ್ಲಿ ಇರ್ತಾರೆ, ಅವ್ರಿಗೆ ನಾಳೆ ಉತ್ತರ ಏನು ಕೊಡ್ತೀರಿ? ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರಲು ಪಟ್ಟ ಶ್ರಮದ ಕುರಿತು ಯಾರು ತುಟಿಕ್ ಪಿಟಿಕ್ ಅನ್ನಲ್ಲ. ಅವರ ಕೆಪಾಸಿಟಿ ಏನು ಅನ್ನೋದು ಎಲ್ಲರಿಗೂ ಗೊತ್ತು. ಸಿಎಂ ಪಟ್ಟದ ವಿಚಾರದಲ್ಲಿ ಅವರೇ ಸುಮ್ಮನಿದ್ದಾರೆ. ಆದರೆ ಶಿವಗಂಗಾ ಬಸವರಾಜ್ ಅಂತವರಿಂದ ಡಿಕೆಶಿ ಇಮೇಜ್ಗೆ ಡ್ಯಾಮೇಜ್ ಆಗ್ತಿದೆ. ಗೊತ್ತೋ ಗೊತ್ತಿಲ್ಲದೆಯೋ ಡಿಕೆಶಿ ಇವರಿಗೆ ಸಪೋರ್ಟ್ ಮಾಡಿದರೆ ಅವರ ಇಮೇಜ್ಗೆ ಇನ್ನಷ್ಟು ಹೊಡೆತ ಬೀಳೋದು ಪಕ್ಕಾ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಚನ್ನಗಿರಿ ಕ್ಷೇತ್ರ ಅಂದ್ರೆ ಎಲ್ಲರಿಗೂ ನೆನಪಿಗೆ ಬರೋದು ಜಯದೇವಪ್ಪ ಹಾಲಪ್ಪ ಪಟೇಲ್ ಅಥವಾ ಜೆಎಚ್ ಪಟೇಲ್. ಇವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಅವರು ಸಿಎಂ ಆಗಿದ್ದಾಗ ಸರಿಯಾಗಿ ಅಧಿಕಾರ ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಚನ್ನಗಿರಿ ಜನ ಅವರಿಗೆ ಗೇಟ್ ಪಾಸ್ ನೀಡಿದ್ರು. ಜೆಎಚ್ ಪಟೇಲ್ ಎದುರು ಸ್ಪರ್ಧಿಸಿದ್ದ ವಡ್ನಾಡ್ ರಾಜಣ್ಣರನ್ನ ಗೆಲ್ಲಿಸಿದ್ರು. ಹೀಗೆ ಘಟಾನುಘಟಿ ನಾಯಕರನ್ನ ಗೆಲ್ಲಿಸಿದ ಕ್ಷೇತ್ರವನ್ನ ತಾನು ಪ್ರತಿನಿಧಿಸುತ್ತಿದ್ದೇನೆ ಅನ್ನೋದು ಗೊತ್ತಾಗದಂತೆ ಶಿವಗಂಗಾ ಬಸವರಾಜ್ ವರ್ತನೆ. ಕೇವಲ ಚನ್ನಗಿರಿಯಲ್ಲಿ ಮಾತ್ರವೇ ಅಲ್ಲ, ಇಡೀ ದಾವಣಗೆರೆ ಜಿಲ್ಲೆಯ ಅಲ್ಪ ಸ್ವಲ್ಪ ರಾಜಕೀಯ ಜ್ಞಾನ ಇದ್ದವರು ಕೂಡ ಶಿವಗಂಗಾ ಬಸವರಾಜ್ ಹೇಗೆ ಗೆದ್ದರು ಅಂತ ಹೇಳ್ತಾರೆ. ಶಿವಗಂಗಾ ಬಸವರಾಜ್ಗೆ ಕಾಂಗ್ರೆಸ್ ಟಿಕೆಟ್ ಸಿಗೋಕೆ ಮತ್ತು ಗೆಲ್ಲೋಕೆ ಡಿಕೆಶಿ ಕಾರಣ ಇರಬಹುದು. ಶಿವಗಂಗಾ ಬಸವರಾಜ್ ರೀತಿ ಈ ಬಾರಿ ಮೊದಲ ಸಲ ಶಾಸಕರಾಗಿರೋ ಹಲವರಿಗೆ ಡಿಕೆಶಿ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಹೇಗಂತ ಅವರೆಲ್ಲ ಶಿವಗಂಗಾ ಬಸವರಾಜ್ ರೀತಿ ಡಿಕೆಶಿ ಭಜನೆ ಮಾಡ್ತಿಲ್ಲ. ಬದಲಿಗೆ ಜನ ಕೊಟ್ಟಿರೋ ಅವಕಾಶ ಬಳಸಿಕೊಂಡು ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ಕೊಟ್ಟಿದ್ದಾರೆ. ಶಿವಗಂಗಾ ಬಸವರಾಜ್ ಅಂತವರು ಡಿಕೆಶಿ ಇಮೇಜ್ಗೆ ಡ್ಯಾಮೇಜ್ ಮಾಡ್ತಿದ್ದಾರೆ. ಡಿಕೆಶಿ ಇಂಥವರನ್ನ ದೂರ ಇಟ್ರೆ ಅವರಿಗೆ ಒಳ್ಳೆಯದು, ಇಲ್ಲದೆ ಹೋದ್ರೆ ಇವರೇ ಅವರ ಪಾಲಿನ ವಿಲನ್ ಆಗಲಿದ್ದಾರೆ ಅಂತ ರಾಜಕೀಯ ವಿಶ್ಲೇಷಕರು ಡಿಕೆಶಿಗೆ ಕಿವಿ ಮಾತು ಹೇಳ್ತಿದ್ದಾರೆ. ಡಿಸೆಂಬರ್ ಕ್ರಾಂತಿ ಸುಳಿವು ನೀಡಿದ್ದ ಶಾಸಕನಿಗೆ ನೋಟಿಸ್. 7 ದಿನದಲ್ಲಿ ಉತ್ತರ ನೀಡುವಂತೆ ಬಸವರಾಜ್ಗೆ ಆದೇಶ. ಉತ್ಸಾಹ ಇದ್ರೆ ಎಲ್ಲರಿಗೂ ಒಳ್ಳೆಯದು, ಆದ್ರೆ ಅತ್ಯುತ್ಸಾಹ ಇರಬಾರದು ಅಂತ ದೊಡ್ಡವರು ಹೇಳ್ತಾರೆ. ಆದ್ರೆ ಶಿವಗಂಗಾ ಬಸವರಾಜ್ಗೆ ಈ ರೀತಿ ಉಪದೇಶ ಹೇಳೋರು ಇಲ್ಲವಾದಂತಿದೆ. ಅತ್ಯುತ್ಸಾಹದಲ್ಲಿ ಡಿಸೆಂಬರ್ ಕ್ರಾಂತಿಯ ಸುಳಿವು ನೀಡಿದ್ರು. ಈಗ ಕೆಪಿಸಿಸಿ ಅವರಿಗೆ ನೋಟಿಸ್ ನೀಡಿದೆ. 7 ದಿನದಲ್ಲಿ ಅದಕ್ಕೆ ಉತ್ತರ ನೀಡಲು ಆದೇಶ ನೀಡಿದೆ. ಇದಕ್ಕೆ ಶಿವಗಂಗಾ ಬಸವರಾಜ್ ಯಾವ ಉತ್ತರ ನೀಡ್ತಾರೆ? ಇದಾದ ಬಳಿಕವಾದರೂ ತಮ್ಮ ಹರುಕುಬಾಯಿಗೆ ಬೀಗ ಜಡಿತಾರಾ ಇಲ್ವಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಎಡಬಿಡಂಗಿ
ಮಂದಿತನಕ್ಕೆ ಹರಕು ಬಾಯಿಗೆ ಸದ್ಯಕ್ಕೆ ರಾಜ್ಯದಲ್ಲಿ ಶಿವಗಂಗಾ ಬಸವರಾಜ್ ಕೇರ್ ಆಫ್ ಅಡ್ರೆಸ್ ಆಗಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಂಡು ಒಂದಿ ಮಾಗತತನ ಬಿಟ್ಟು ತಮ್ಮ ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ಹರಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಗೆಲ್ತಾರೆ. ಇಲ್ಲದೆ ಹೋದ್ರೆ ಚನ್ನಗಿರಿಯ ಜನ ಶಿವಗಂಗಾ ಬಸವರಾಜ್ಗೆ ಮನೆ ದಾರಿ ತೋರಿಸೋದು ಮಾತ್ರ ಫಿಕ್ಸ್ ಅಂತ ಖಡಾಖಂಡಿತವಾಗಿಯೂ ಹೇಳಬಹುದು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.